ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಮೊಹಮ್ಮದ್ ಇಸ್ಮಾಯಿಲ್, ಜಿಜಿ ನಾಗರಾಜ್, ದೈಹಿಕ ಶಿಕ್ಷಕಿ ಸುನೀತಾ ರವರು ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು, ಅತಿಥಿ ಶಿಕ್ಷಕರು ಹಾಗೂ ಶಾಲೆಯ ಮಕ್ಕಳು ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಮೊಳಕಾಲ್ಮೂರು ತಾಲೂಕು ವರದಿಗಾರರು ರುದ್ರಮಣಿ ಮೂಲೆಮನೆ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ದಿನ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿ ಶ್ರೀಯುತ ನರೇಂದ್ರ ಮೋದಿ ಅವರು ಇಡೀ ಪ್ರಪಂಚದಲ್ಲಿ ಈ ಯೋಗವನ್ನು ಪರಿಚಯ ಮಾಡಿಕೊಟ್ರು. 1918ರಲ್ಲಿ ಫಸ್ಟು ಯೋಗ ಸ್ಟಾರ್ಟ್ ಆಗಿತ್ತು. ಆದರೆ ಮತ್ತೆ ಅದರ ಬಗ್ಗೆ ಜಾಸ್ತಿ ಗಮನ ಇದ್ದಿಲ್ಲ. ಹಾಗಾಗಿ 2015ರಿಂದ ಇದಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತೇಳಿ ಘೋಷಣೆ ಮಾಡಿ ಪ್ರತಿ ವರ್ಷ 21 ಜೂನ್ಗೆ ನಾವು ಪ್ರತಿ ಶಾಲೆಯಲ್ಲಿ, ಕಾಲೇಜಲ್ಲಿ, ಕಚೇರಿಯಲ್ಲಿ ಯೋಗ ದಿನಾಚರಣೆಯನ್ನು ಮಾಡ್ತೀವಿ. ಯೋಗದ ಉದ್ದೇಶ ಇಷ್ಟೇ, ಯೋಗದಿಂದ ನಾವು ಆರೋಗ್ಯವನ್ನು ಕಾಪಾಡಬೇಕು. ನಮ್ಮ ಆರೋಗ್ಯವನ್ನು ಚೆನ್ನಾಗಿರಬೇಕು ಅಂದರೆ ನಾವು ನಮ್ಮ ದೇಹಕ್ಕೆ ಸ್ವಲ್ಪ ನಾವು ಏನಾದರೂ ಒಂದು ಕೆಲಸ ಕೊಡಬೇಕು ಅದಕ್ಕೆ. ಹಾಗಾಗಿ ಯೋಗದ ಉದ್ದೇಶ ನಮ್ಮ ತಲೆ, ಇದು ನೆನ್ನೆ ಹೇಳಿದ್ರಲ್ಲ, ನಮ್ಮ ತಲೆ ತಣ್ಣಗಿರಬೇಕು. ತಲೆ ಹೆಂಗಿರಬೇಕು? ತಣ್ಣಗಿರಬೇಕು. ಹೊಟ್ಟೆ ಹೆಂಗಿರಬೇಕು? ಮೆತ್ತಗಿರಬೇಕು. ಹೊಟ್ಟೆ ಹೆಂಗಿರಬೇಕು? ಮೆತ್ತಗಿರಬೇಕು. ನಮ್ಮ ಕಾಲು ಹೆಂಗಿರಬೇಕು? ಬೆಚ್ಚಗಿರಬೇಕು. ಆದರೆ ಈ ದಿನಗಳಲ್ಲಿ ನಾವು ಆ ಥರ ಮೇಂಟೈನ್ ಮಾಡ್ತಾ ಇಲ್ಲ. ಎಲ್ಲ ರಿವರ್ಸ್ ಆಗ್ತಾ ಇದೆ. ತಲೆ ಬಿಸಿ ಆಗ್ತಾ ಇದೆ, ಹೊಟ್ಟೆ ಗಟ್ಟಿ ಆಗ್ತಾ ಇದೆ, ಕಾಲು ತಣ್ಣಗಾಗ್ತಾ ಇದೆ ಅಲ್ವಾ? ಆ ಥರ ಆಗಬಾರ್ದು ಅಂಥೇಳಿ ಇದು ಒಂದೇ ದಿನ ಅಲ್ಲ, ಪ್ರತಿದಿನ ನಾವು ಮಾಡಬೇಕು. ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನಾದರೂ ಒಂದು ವ್ಯಾಯಾಮ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ನಾವು ಮಾಡಿದ್ರೆ ಮಾತ್ರ ನಮ್ಮ ದೇಹವನ್ನು ನಾವು ಆರೋಗ್ಯವಾಗಿ ಕಾಪಾಡ್ಬೋದು. ಹಾಗಾಗಿ ಈ ದಿನ ನಮ್ಮ ಶಾಲೆಗೆ ನಮ್ಮ SDMC ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರುದ್ರಮಣಿ ಅವರು ಆಗಮಿಸಿ ನಿಮ್ಮ ಜೊತೆಗೆ ಅವರು ಇದ್ದು ಇಷ್ಟೊಂದು ಫೋಟೋ ತೆಗೆದು ಅದು ನಮ್ಮ ಶಾಲೆಗೆ ಅದು ಗರುಡ ನ್ಯೂಸ್ ಇದೆಯಲ್ಲ, ಆ ನ್ಯೂಸ್ನಲ್ಲಿ ಅವರು ಪ್ರಚಾರ ಮಾಡ್ತಾರೆ. ಹಾಗಾಗಿ ತಮ್ಮ ಪರವಾಗಿ, ನಮ್ಮ ಸಿಬ್ಬಂದಿ ಪರವಾಗಿ ಎಲ್ಲರಿಗೂ ನಾನು ಮತ್ತು ಪ್ರತ್ಯೇಕವಾಗಿ ರುದ್ರಮಣಿ ಅವ್ರಿಗೂ ಧನ್ಯವಾದಗಳು ಅರ್ಪಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.